ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯ ಯಾರಿಗೆಲ್ಲ ಹೇಳಿಕೆ ಹೇಳೋದು ಮದುವೆಗೆ ಅಂತ ಹೇಳಿ ಲಿಸ್ಟ್ ತಯಾರು ಮಾಡ್ಬೇಕು ಅಂತ ಹೇಳಿ ತಯಾರು ಮಾಡ್ತಾ ಇರ್ತಾಳೆ. ಹಾಗೆ ಬಟ್ಟೆ ಎಲ್ಲ ಜೋಡಿಸ್ತಾ ಇರ್ತಾಳೆ. ಇದು ನಾನು ಅತ್ತೆ ಹತ್ರ ಹೇಳ್ತಾಳೆ, ಈ ಸಾರಿಯನ್ನ ನಾನು ಮದುವೆಗಿಂತ ಮುಂಚೆ ಉಡ್ತೇನೆ, ಆಮೇಲೆ ಇನ್ನೊಂದು ಸಾರಿಯನ್ನ ದಾರೆ ಆದ ನಂತರ ಉಡ್ತೇನತ್ತೆ ಅಂತ ಹೇಳಿ ಹೇಳ್ತಾಳೆ. ಆಗ ಕುಸುಮನಿಗೆ ಈ ಮದುವೆ ಇಷ್ಟವೇ ಇರೋದಿಲ್ಲ. ಕುಸುಮ ಅವ್ರು ಹೇಳ್ತಾರೆ, ನೀನ್ ಯಾವ್ದಾದ್ರು ಉಡ್ಕ, ಏನಾದ್ರೂ ಮಾಡ್ಕ, ನನ್ನ ಹತ್ರ ಏನು ಹೇಳ್ಬೇಡ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಈ ಮದುವೆನೇ ಇಷ್ಟ ಇಲ್ಲ. ಸುಮ್ನೆ ಬಾರಿ ಬೇಸರದಲ್ಲಿ ಇರ್ತಾರೆ. ಹಾಗೆ ತನ್ಮಯಿ ಕೂಡ ಮುಖ ಚಪ್ಪೆ ಮಾಡಿಕೊಂಡು ಉಂಡೆಲ್ಲ ಮಾಡಿಕೊಂಡು ಕೂತಿರ್ತಾನೆ. ನಮ್ಮ ತನ್ಮಯಿ ಕೂಡ, ಅವನಿಗೆ ಕೂಡ ಮದುವೆ ಇಷ್ಟ ಇರೋದಿಲ್ಲ. ಅಮ್ಮನ ಖುಷಿ ಎಲ್ಲಾನು ಹೋಯ್ತು, ಅಮ್ಮನಿಗೆ ಈ ಮದುವೆ ಇಷ್ಟ ಇಲ್ಲ ಆದ್ರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅವನು ತುಂಬಾನೇ ಬೇಜಾರ ಪಡ್ಕೊಳ್ತಾ ಇರ್ತಾನೆ. ತನ್ಮಯಿ ಅಂತೂ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾಳೆ. ತನ್ನ ಅಪ್ಪ ತನ್ನ ಜೊತೆನೆ ಇರ್ತಾರೆ, ಒಂದು ಫ್ಯಾಮಿಲಿ ಅಂತ ಹೇಳಿ ಎಲ್ರು ಒಟ್ಟಿಗಿರ್ತಾರೆ ಅಂತ ಹೇಳಿ ತುಂಬಾನೇ ಖುಷಿಯಿಂದ ಓಡಾಡ್ತಾ ಇರ್ತಾಳೆ ತನ್ಮಯಿ ಹತ್ರ ಹೇಳ್ತಾರೆ, ಈ ಬಟ್ಟೆನೆಲ್ಲ ಇಟ್ಕೋ, ನಾಳೆ ಹಾಕ್ಲಿಕ್ಕೆ ನಿಂಗೆಲ್ಲ ಬಟ್ಟೆ ತೆಗ್ದಿಟ್ಟಿದ್ದೇನೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಯ್ತಮ್ಮ ಅಂತ ಹೇಳಿ ಖುಷಿಯಿಂದ ಇರ್ತಾಳೆ ತನ್ಮಯಿ. ಆದ್ರೆ ಈ ಬಟ್ಟೆನೆಲ್ಲ ಇಟ್ಟುಕೋ ನೀನು ಅಂತ ಹೇಳಿ ತನ್ಮಯನ ಹತ್ರ ಹೇಳುವಾಗ ತನ್ಮಯಿ, ನಂಗೆ ಗೊತ್ತಿಲ್ಲ ಅಮ್ಮ, ನಾನೇನು ಮಾಡಲ್ಲ, ನಾನು ಇಡಲ್ಲ ಅಂತ ಹೇಳಿ ತನ್ಮಯಿ ಹಠ ಮಾಡ್ತಾನೆ. ಆಗ ಭಾಗ್ಯ ಆಯ್ತು ನಾನೇ ಇಟ್ಟು ಬಿಡ್ತೇನೆ ಅಂತ ಹೇಳಿ ಆ ಸೂಟ್ ಕೇಸನ್ನ ಇಡ್ಲಿಕ್ಕೆ ಅಂತ ಹೇಳಿ ಹೊರಡ್ತಾಳೆ. ಆಗ ತಾಂಡವ್ ಬಂದು, ಅಯ್ಯೋ ಭಾಗ್ಯ, ನೀನ್ ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಡ, ಇನ್ನು ಮುಂದೆ ಈ ಸಂಸಾರದ ಭಾರ ಹೊರೋ ಕೆಲ್ಸ ನಂದು, ನಾನು ಹೊರ್ತೇನೆ ಅಂತ ಹೇಳಿ ಆ ಪೆಟ್ಟಿಗೆಯನ್ನ ಇಡ್ಲಿಕ್ಕೆ ಅಂತ ಹೇಳಿ ಹೊರಡ್ತೇನೆ. ಏನು ಬೇಕಾಗಿಲ್ಲ, ನಾನೇ ಇಡ್ತೇನೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆದ್ರೂ ಕೂಡ ತಾಂಡವ್ ಓವರ್ ಆಕ್ಟಿಂಗ್ ಮಾಡ್ಕೊಂಡು, ಇಲ್ಲ ನಾನು ಇಡ್ತೇನೆ ಅಂತ ಹೇಳಿ ಹೇಳ್ತಾನೆ. ಆಗ ಈ ಮದ್ವೆ ಯಾಕೆ ಮಾಡುವಂತದ್ದು ಅಂತ ಹೇಳಿ ಹೊರಗಡೆ ಕುಸುಮ ನಿಂತ್ಕೊಂಡಿರುವಲ್ಲಿಗೆ ತನ್ಮಯಿ ಹೋಗಿ ಹೇಳ್ತಾನೆ, ಅಜ್ಜಿ ಏನಾದ್ರೂ ಮಾಡು, ಅಮ್ಮನ್ಗೆ ಹೇಳು, ಈ ಮದ್ವೆ ಆಗ್ಬೇಡ ಅಂತ ಹೇಳಿ ಹೇಳು ಅಂತ ಹೇಳಿ ತನ್ಮಯಿ ಹೇಳ್ತಾನೆ. ಆಗ ನಾನು ಏನ್ ಮಾಡೋದು, ನನ್ಗೆ ಈ ವಿಷಯದಲ್ಲಿ ಏನ್ ಹೇಳೋದಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ತಾತನ್ಗೆ ಹುಷಾರಿಲ್ಲ, ಈಗ ನಾನು ಏನ್ ಹೇಳೋದಕ್ಕೂ ಆಗಲ್ಲ ಅಂತ ಹೇಳಿ ಧರ್ಮ ಸಂಕಟದಲ್ಲಿ ಇರ್ತಾರೆ ಕುಸುಮ ಅವರು. ಆದ್ರೂ ತನ್ಮಯನ ಒತ್ತಾಯಕ್ಕೆ ಬಂದು, ನೀನ್ ಈ ಮದ್ವೆನ ಒಪ್ಕೋಬೇಡ ಭಾಗ್ಯ, ಈ ಮದ್ವೆ ಆಗ್ಬೇಡ ಅಂತ ಹೇಳಿ ಹೇಳ್ತಾರೆ ಕುಸುಮ ಅವರು. ಆದ್ರೆ ಇಲ್ಲ ಅತ್ತೆ, ಏನಾಗ್ಬೇಕು ಅದೇ ಆಗುತ್ತೆ, ಆಗೋದನ್ನ ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ವಿಧಿ ಲಿಖಿತ ಹೀಗಿದೆಯೋ ಹಾಗೆ ಆಗುತ್ತೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಮದ್ವೆಗೆ ಅಡ್ಡಕಾಲ ಹಾಕ್ಲಿಕ್ಕೆ ಬಂದ ಕುಸುಮ ಅವರನ್ನ ಸುನಂದ ಅವರು ಬೈತಾರೆ, ನಿಮ್ಗೆ ನನ್ ಮಗಳು ಖುಷಿಯಾಗಿರೋದು ಇಷ್ಟನೇ ಇಲ್ಲ ಅಲ್ಲ, ನನ್ ಮಗಳು ಜೀವನ ಸರಿಯಾಗೋದು ನಿಮ್ಗೆ ಇಷ್ಟನೇ ಇಲ್ಲ ಅಂತ ಹೇಳಿ ಜಗಳ ಆಡ್ತಾ ಇರ್ತಾರೆ. ಆಗ ಅಲ್ಲಿ ಧರ್ಮರಾಜ್ ಮತ್ತೆ ಭಾಗ್ಯ ಅವರ ಅಪ್ಪ ಅವರು ಇಬ್ರು ಬರ್ತಾರೆ. ಅಯ್ಯೋ, ಈ ಶುಭ ಕಾರ್ಯ ನಡೀತಾ ಇದೆ ಕುಸುಮ, ಯಾಕೆ ಅಡ್ಡಕಾಲ ಆಗ್ತಾ ಇದೀಯಾ ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಕುಸುಮ ಮತ್ತೆ ಸುಮ್ನೆ ಆಗ್ತಾರೆ, ಮೊದ್ಲೇ ಅವ್ರಿಗೆ ಹುಷಾರಿಲ್ಲ, ಸರ್ಜರಿ ಬೇರೆ ಆಗಿದೆ, ಇನ್ನೇನ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಅಂತ ಹೇಳಿ ಸುಮ್ನಾಗ್ತಾರೆ ಕುಸುಮ ಅವರು. ಆಗ ಅದಾದ ನಂತರ ನೆಕ್ಸ್ಟ್ ಮದ್ವೆಗೆಲ್ಲ ತಯಾರಿಯನ್ನ ಮಾಡ್ತಾ ಇರ್ತಾಳೆ ಭಾಗ್ಯ. ಹಾಗೆ ತಾಂಡವನ ಹತ್ರ ಹೇಳ್ತಾರೆ, ನಾನು ಯಾರಿಗೆಲ್ಲ ಈ ಸಲ ಹೇಳಿಕೆ ಹೇಳ್ಬೇಕು ಅಂದಳು, ಇಷ್ಟನ್ನ ತಯಾರು ಮಾಡಿ ಅತ್ತೆ ಅಂತ ಹೇಳಿ ಕುಸುಮ ಅವರಿಗೆ ಭಾಗ್ಯ ಹೇಳಿದಾಗ ಕುಸುಮ ಅವ್ರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ, ನನ್ನನ್ನ ಈ ಮದುವೆ ವಿಷಯದಲ್ಲಿ ಕರಿಬೇಡ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಆಗ ನಾನೇ ತಯಾರು ಮಾಡ್ತೇನೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಹಾಗೆ ಮದುವೆಗೆ ಯಾರನ್ನೆಲ್ಲ ಕರಿಬೇಕು, ತನ್ನ ಇದು ಕ್ಯಾಂಟೀನ್ ಅಲ್ಲಿ ಇದ್ದವರು ಕುಸುಮ, ಜಲಜ ಮತ್ತೆ ಇನ್ಯಾರ ಹೆಸರನ್ನೆಲ್ಲ ಹೇಳ್ತಾಳೆ ಭಾಗ್ಯ. ಆಮೇಲೆ ಶ್ರೇಷ್ಠನ್ಗೆ ಹೇಳ್ಬೇಕು, ಯಾಕೆಂದ್ರೆ ಇಷ್ಟವರೆಗೆ ನನ್ನ ಒಂದು ಜೀವನದಲ್ಲಿ ಯಾರೆಲ್ಲ ನಂಗೆ ತೊಂದರೆ ಕೊಟ್ಟಿದ್ದಾರೆ, ನನ್ನ ಒಂದು ಜೀವನದ 7 ಬೀಳುಗಳಲ್ಲಿ ನನ್ನ ಜೊತೆ ಇದ್ದವರಂದ್ರೆ ಶ್ರೇಷ್ಠ, ಅವಳನ್ನ, ಯಾಕೆಂದ್ರೆ ಈಗ ನಾನು ವಾಪಸ್ ತಾಂಡವರನ್ನ ಮದುವೆ ಆಗ್ತಾ ಇದ್ದೇನೆ, ಆದ್ರೆ ಇದಕ್ಕೆ ಇಷ್ಟು ನನ್ನ ಜೀವನದಲ್ಲಿ ನನ್ನ ಕಷ್ಟ ಬರ್ಲಿಕ್ಕೆ ಕಾರಣ ಅವಳೇ ಅಲ್ವಾ, ಅವಳು ಈ ಮದುವೆಗೆ ಬರ್ಲೇಬೇಕು, ಅವಳು ಮದುವೆಗೆ ಒಪ್ಪಿಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಾಳೆ. ಇದನ್ನ ಕೇಳಿ ಟೆನ್ಷನ್ ಆಗ್ತಾನೆ ತಾಂಡವ್. ಹಾಗೆ ತನ್ವಿ, ಹಾಗೆ ಮನೆಯವರೆಲ್ಲರೂ ಕೂಡ, ಸುನಂದ ಕೂಡ ಹೇಳ್ತಾರೆ, ಶ್ರೇಷ್ಠ ಯಾಕೆ ಬರುದು, ಆ ಮಾಯಾಂಗನೆಯನ್ನ ಕರೆಸುದು ಯಾಕೆ ಅಂತ ಹೇಳಿ ಸುನಂದ ಅವರು ಹೇಳ್ತಾರೆ. ಆ ಮಾಯಾಂಗನೆ ಬರುದು ಬೇಡ ಅಂತ ಹೇಳಿ. ಆದ್ರೆ ಇಲ್ಲಿ ಹಠ ಹಿಡಿದು ಕೂತ್ಕೊಳ್ತಾಳೆ ಭಾಗ್ಯ, ಅವಳು ಬರ್ಲೇಬೇಕು, ಯಾಕೆಂದ್ರೆ ಅವಳು ಈ ಮದುವೆಯನ್ನ ನೋಡ್ಲೇಬೇಕು, ಯಾಕೆಂದ್ರೆ ಇನ್ನೊಬ್ಬರ ಮೇಲೆ ಕುತಂತ್ರ ಮಾಡಿ ಷಡ್ಯಂತ್ರ ಮಾಡಿದ್ರೆ ಅದರಿಂದಾಗಿ ಅವರೇ ಅನುಭವಿಸಿ
ಮಾಡಿಸ್ಬೇಕಾಗ್ತದೆ ಅನ್ನುವ ಸತ್ಯವನ್ನ ಅರಿವು ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅವಳು ಇಲ್ಲಿಗೆ ಬರ್ಲೇಬೇಕು ಅಂತ ಹೇಳಿ ಹೇಳ್ತಾಳೆ. ಇವಳ ಮಾತುಗಳನ್ನ ಕೇಳ್ದಾಗ ಅವಳು ಯಾಕೆ ಬರುದು, ಅವಳು ಎಲ್ಲಿದ್ದಾಳೆ ಅಂತಲೇ ನಂಗೆ ಗೊತ್ತಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾ ಇರ್ತಾನೆ ತಾಂಡವ್. ಇಲ್ಲ, ಶ್ರೇಷ್ಠನನ್ನೇ ಕರೀಲೇಬೇಕು ಅಂತ ಹೇಳಿ ಹೇಳಿದಾಗ ಸರಿ ಕರ್ಸುವ ಅಂತ ಹೇಳಿ, ಕರೆಯುವ ಅಂತ ಹೇಳಿ ತಾಂಡವ್ ಕೂಡ ಒಪ್ಪಿಕೊಳ್ತಾನೆ. ಆದ್ರೆ ತನ್ವಿಗೆ ಮನಸ್ಸೇ ಇರುದಿಲ್ಲ, ಅವಳ ಅಪ್ಪನನ್ನ ನೋಡ್ತಾಳೆ, ಶ್ರೇಷ್ಠ ಅವ್ರ ಮದುವೆಗೆ ಬರೋದು ಬೇಡ ಅನ್ನೋ ರೀತಿಯಲ್ಲಿ. ಮುಂದೇನಾಗುತ್ತೆ, ಶ್ರೇಷ್ಠ ಬರ್ತಾಳ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಾಗಿದೆ. ನೆಕ್ಸ್ಟ್ ಡೇ ಒಡವೆ ವಸ್ತ್ರ ಎಲ್ಲವನ್ನ ರೆಡಿ ಮಾಡ್ತಾ ಇರ್ತಾರೆ ಸುನಂದ ಅವರು. ಹಾಗೆ ಒಡವೆ ವಸ್ತ್ರವನ್ನ ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ಕರಿಮಣಿ ಕಾಣುದಿಲ್ಲ. ಈಗ ತಾಳಿಯಲ್ಲಿ ಅಂತ ಹೇಳಿ ಸುನಂದ ಅವರು ಕೇಳ್ಬೇಕಾದ್ರೆ ತಾಂಡವ್ ಕರಿಮಣಿಯನ್ನ ಹಿಡ್ಕೊಂಡು ಬರ್ತಾನೆ. ಯಾವಾಗ ಅವತ್ತು ಹಿಂದೆ ಭಾಗ್ಯ ತನ್ನ ಕೊರಳಿಂದ ತೆಗ್ದ ಕರಿಮಣಿ, ಅದೇ ಕರಿಮಣಿ ತಾಂಡವನ ಹತ್ರ ಇರ್ತದೆ. ಅವತ್ತು ನೀನು ಕೋಪದಿಂದ ತೆಗ್ದಿದೆಯಲ್ಲ ತಾಳಿ ಕರಿಮಣಿ ಸರ, ಅದೇ ಕರಿಮಣಿ ಸರ ಭಾಗ್ಯ ನನ್ನ ಹತ್ರ ಇದೆ ಅಂತ ಹೇಳಿ ತಾಂಡವ್ ಹೇಳಿದಾಗ ಆ ಕರಿಮಣಿಯನ್ನು ನೋಡಿದಾಗ ತನ್ನ ಹಿಂದಿನ ಎಲ್ಲ ನೆನಪುಗಳು ಭಾಗ್ಯನಿಗೊಮ್ಮೆ ಮನಸ್ಸಿಗೆ ಬರ್ತದೆ. ಹಿಂದೆ ತಾನು ಹೇಗೆ ತಾಳಿ ಕಟ್ಟಿ ಮದುವೆ ಆಗಿ ಮನೆಗೆ ಹೋದದ್ದು, ಹಾಗೆ ಆಮೇಲೆ ಇಂತಹ ಒಂದು ಕೆಟ್ಟ ಗಂಡನ ಜೊತೆ ಜೀವನ ಮಾಡಿದ್ದು, ಆಮೇಲೆ ತಾನು ಸಿಟ್ಟಲ್ಲಿ ಅವನ ಹಿಂಸೆ ತಾಳಲಾರದೆ ತಾಳಿಯನ್ನ ಕಿತ್ತು ಎಸ್ದು ಅವನ ಕೈಯಲ್ಲಿ ಕೊಟ್ಟದ್ದು ಎಲ್ಲವೂ ಕೂಡ ಭಾಗ್ಯನಿಗೆ ನೆನಪಾಗ್ತದೆ. ಅದಾದ ನಂತರ ಆ ಕರಿಮಣಿಯನ್ನ ಏನ್ ನೋಡ್ತಾ ಇದ್ದೀಯಾ ಭಾಗ್ಯ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿ ಸುಮ್ನಾಗ್ತಾಳೆ ಭಾಗ್ಯ. ಹಾಗೆ ಕರಿಮಣಿಯನ್ನೆಲ್ಲ ಅಲ್ಲಿ ಇಟ್ಟು ದೇವರ ಮುಂದೆ ಇಟ್ಟು ಪೂಜೆಗೆಲ್ಲ ಇಟ್ಟಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಡೇ ಮದುವೆ ಸಿದ್ಧತೆಗಳೆಲ್ಲ ನಡೀತಾ ಇರ್ತದೆ. ಮದುಮಗಳ ರೀತಿಯಲ್ಲಿ ಇಬ್ಬರು ಕೂಡ ಭಾಗ್ಯ ಮತ್ತೆ ತಾಂಡವ್ ಇಬ್ರು ರೆಡಿ ಆಗ್ತಾರೆ. ಅದೇ ಹಾಕ್ಬೇಕಾದ್ರೆ ಇಲ್ಲಿ ಮಂಟಪದಲ್ಲಿ ಹೋಗಿ ಕೂತಿರ್ತಾನೆ. ತನ್ವಿ ಹೇಳ್ತಾಳೆ, ಅಪ್ಪ ನನಗೆ ಇವತ್ತು ತುಂಬಾ ಖುಷಿಯಾದ ದಿವಸ, ನೀನು ಖುಷಿಯಾಗಿರ್ಬೇಕು, ಅಪ್ಪ ಅಮ್ಮನ ಮದುವೆಯನ್ನು ನೋಡುವಂತಹ ಒಂದು ಭಾಗ್ಯ ನಮಗೆ ಸಿಕ್ಕಿದೆ, ಹಾಗೆ ನೀವೊಂದು ಮದುವೆ ಆಗ್ತದೆ ಅಂತ ಹೇಳಿ ನಂಗೆ ತುಂಬಾನೇ ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ ತನ್ವಿ ಹೇಳ್ತಾನೆ. ಆದ್ರೆ ಅಲ್ಲಿ ಆ ಕಡೆ ಕೂತಿದ್ದ ತನ್ಮಯ್ಯನ್ನ ಹೋಗಿ ಮಾತಾಡಿಸ್ತಾಳೆ ತನ್ವಿ. ತನ್ಮಯ್ ಯಾಕೆ ನೀನ್ ಡಲ್ ಆಗಿದೆ, ಇವತ್ತು ಖುಷಿಯಾಗಿರ್ಬೇಕು, ಅಪ್ಪ ಅಮ್ಮನ ಮದುವೆ ಅಲ್ವಾ ಅಂತ ಹೇಳಿ ಹೇಳ್ಬೇಕಾದ್ರೆ ಅಯ್ಯೋ ನೀನ್ ಖುಷಿ ಪಡು, ನಾನು ಖುಷಿ ಪಡಲ್ಲ ಅಂತ ಹೇಳಿ ಹೇಳ್ತಾನೆ. ಯಾಕೋ ಹೀಗೆ ಮಾಡ್ತೀಯ, ಅಪ್ಪ ಇಷ್ಟು ತಪ್ಪು ಮಾಡಿದ್ರು ಅದೆಲ್ಲ ಮರೆತಿ ಈಗ ಒಳ್ಳೆಯವರಾಗ್ಲಿಲ್ವಾ, ಯಾಕೆ ಹೀಗ್ ಮಾಡ್ತೀಯ? ಇಲ್ಲ, ಅವರು ಒಳ್ಳೆಯವರಾಗ್ಲಿಲ್ಲ, ನಾನು ಅವರನ್ನ ನಂಬೋದಿಲ್ಲ, ಅಮ್ಮನಿಗೆ ಮದುವೆ ಇಷ್ಟನೇ ಇಲ್ಲ, ನಿನ್ನ ಒತ್ತಾಯದಿಂದ ಈ ರೀತಿ ಎಲ್ಲ ಆದದ್ದು, ನಿನ್ನಿಂದಾಗಿಯೇ ಮೊನ್ನೆ ಮದುವೆ ಆದಿ ಅವರಿಗೆ ನೀನೇನೋ ಹೋಗಿ ಹೇಳಿದ್ದೀಯ, ಅದರಿಂದಾಗಿ ಅವ್ರು ಬೇಜಾರಗೊಂಡು ಹೋಗಿದ್ದು, ನಿನ್ನಿಂದಾಗಿ ಈ ಮದುವೆ ನಿಂತಿದ್ದು. ಹಂಗೆ ಆದಿ ಫ್ರೆಂಡ್ ಜೊತೆ ಮದುವೆ ಆಗ್ತಿತ್ತು ಮೊನ್ನೆನೆ, ನೀನು ಸ್ವಾರ್ಥಿ, ನಿನ್ನ ಸ್ವಾರ್ಥ ಮಾತ್ರ ನೋಡುದು, ನಿನ್ಗೆ ಅಮ್ಮನ ಖುಷಿ ಮುಖ್ಯ ಅಲ್ಲ ಅಂತ ಹೇಳಿ ಸರಿ ಬೈತಾನೆ. ಆಗ ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ ತನ್ವಿ. ನಾನು ಸ್ವಾರ್ಥಿಯ, ಅಯ್ಯೋ ಅಮ್ಮನಿಗೆ ಈ ಮದುವೆ ಇಷ್ಟ, ಯಾರು ಹೇಳಿದ ಅಮ್ಮನಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ? ಅಮ್ಮನಿಗೆ ಮದುವೆ ಇಷ್ಟ ಇದೆ ಅಂತ ಹೇಳಿ ಅಮ್ಮ ಖುಷಿ ಪಟ್ಟೆ ಈ ಮದುವೆನ ಒಪ್ಪಿದ್ದಾರೆ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಯಾರು ಹೇಳಿದ್ದು? ಅಮ್ಮನ ನೀನು ಅರ್ಥನೇ ಮಾಡಿಕೊಳ್ಳಿಲ್ಲ. ಅಮ್ಮನ ಖುಷಿ ಏನಿದ್ರು ಆದಿ ಫ್ರೆಂಡ್ ಜೊತೆ, ಆದಿಯವರ ಜೊತೆ, ಆದಿಯವ್ರು ಬಂದ್ಮೇಲೆ ಅಮ್ಮ ಅಂತೂ ತುಂಬಾ ಖುಷಿಯಾಗಿದ್ರು, ನಿನ್ನಿಂದಾಗಿ ಎಲ್ಲ ಹಾಳಾಯ್ತು ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ ತನ್ಮಯ್. ಬೇಜಾರ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ತನ್ವಿ. ಹಾಗೆ ರೆಡಿಯ ಭಾಗ್ಯ ಅಂತ ಕೇಳಲಿಕ್ಕೆ ಹೋಗ್ತಾನೆ ತಾಂಡವ್ ಭಾಗ್ಯನ ಹತ್ರ. ಭಾಗ್ಯ ಎಲ್ಲ ಅಲಂಕಾರ ಮಾಡಿ ನಿಂತಿರ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಭಾಗ್ಯ ಇನ್ನೂ ರೆಡಿ ಆಗ್ಲಿಲ್ವಾ ಅಂತ ಕೇಳ್ಬೇಕಾದ್ರೆ ರೆಡಿ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಲ್ಲ, ಯಾವ್ದಕ್ಕಾದ್ರೂ ಸ್ವಲ್ಪ ಸಮಯ ಬೇಕಲ್ವಾ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಯಾಕೆ ಭಾಗ್ಯ ಸಿಟ್ ಮಾಡ್ತೀಯಾ, ಜಸ್ಟ್ ಕಿಡ್ಡಿಂಗ್ ಅಂತ ಹೇಳಿ ಹೇಳ್ತಾನೆ ತಾಂಡವ್. ಅಲ್ಲ, ಇನ್ನು ನಾನೊಂದು ಗಿಫ್ಟ್ ತಂದಿದ್ದೇನೆ ಅಂತ ಹೇಳಿ 2 ಚಿನ್ನದ ಬಳೆಗಳನ್ನ ಕೊಡ್ತಾನೆ ತಾಂಡವ್. ಇದನ್ನ ನೋಡಿ ಸುನಂದ ಅವರು ತಗೊಂಡು ತುಂಬಾ ಚೆನ್ನಾಗಿದೆ ಬಳೆ, ನೋಡು ನಿನ್ನ ಗಂಡ ತಂದ ಬಳೆ ಅಂತ ಹೇಳ್ಕೊಂಡು ಸುನಂದ ಅವರು ಭಾಗ್ಯನಿಗೆ ಬಳೆಯನ್ನ ಕೊಡ್ತಾನೆ. ಚೆನ್ನಾಗಿದೆ ಅಲ್ವಾ ಬಳೆ ಅಂತ ಹೇಳಿ ಭಾಗ್ಯನ ಹತ್ರ ಕೇಳುವಾಗ ಭಾಗ್ಯ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹಾಕು ಭಾಗ್ಯ ಅಂತ ಹೇಳಿ ಸುನಂದ ಹೇಳ್ತಾರೆ. ಆಗ ಭಾಗ್ಯ ಅಲ್ಲಿ ಇದ್ದ ಹಸಿರು ಬಳೆಗಳನ್ನ ತೆಗೆದು ತನ್ನ ಕೈಗೆ ಹಾಕೊಂಡು, ಬಳೆ ಕಾಸ್ಟ್ಲಿ ಆಗಿದೆಯಾ ಅಥವಾ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಯಾರು ಮನಸ್ಸಿಂದ ಇಷ್ಟಪಟ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾಳೆ. ಆದಿ ಕೊಟ್ಟ ಬಳೆಗಳನ್ನ ಭಾಗ್ಯ ಹಾಕ್ತಾಳೆ. ಇದರಿಂದ ಉರ್ಕೊಳ್ತಾನೆ ತಾಂಡವ್. ತಾಂಡವ್ ಉರ್ಕೊಳ್ಳೋದು ಚೆನ್ನಾಗೆ ಅರ್ಥ ಆಗ್ತಿದೆ ಭಾಗ್ಯನಿಗೆ. ಆದ್ರೂ ಕೂಡ ಚಿನ್ನದ ಬಳೆಗಳಿಗಿಂತ ನನಗೆ ಹಸಿರು ಬಳೆಗಳೇ ಇಷ್ಟ ಅಂತ ಹೇಳ್ಕೊಂಡು ಭಾಗ್ಯ ಹಸಿರು ಬಳೆಗಳನ್ನೇ ಹಾಕ್ತಾಳೆ. ಇದರಿಂದ ಸುನಂದ ಕೂಡ ಡಲ್ ಆಗ್ತಾಳೆ. ಯಾಕೆ
ಎಲ್ಲ ನಿನ್ನ ಜೀವನದಲ್ಲಿ ಇನ್ನು ಒಳ್ಳೇದಾಗ್ತದೆ ಭಾಗ್ಯ ಅಂತ ಹೇಳಿ ಸುನಂದ ಅವರು ಕೂಡ ಹೇಳ್ತಾರೆ. ಏನಾದ್ರೂ ಕೂಡ ಭಾಗ್ಯನ್ಗೆ ಮದುವೆ ಮನಸ್ಸೇ ಇರುದಿಲ್ಲ, ಇಂಡೈರೆಕ್ಟ್ ಆಗಿ ಆಗೋದೆಲ್ಲ ಒಳ್ಳೇದಕ್ಕೆ, ವಿಧಿ ಇದೆ, ಯಾರು ಏನು ಎಲ್ಲವೂ ಕಾಲ ನಿರ್ಧರಿಸ್ತದೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಮುಂದೇನಾಗ್ತದೆ, ಭಾಗ್ಯ ಏನ್ ಪ್ಲಾನ್ ಮಾಡಿದಾಳೆ, ಆದಿ ಬರ್ತಾರಾ, ಶ್ರೇಷ್ಠ ಬರ್ತಾಳ, ಮುಂದೆ ಈ ಮದುವೆ ನಿಲ್ಲುತ್ತಾ, ಆದಿ ಜೊತೆ ಮದುವೆ ನಡೆಯುತ್ತಾ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಾಗಿದೆ. ಹಾಗೆ ಇಬ್ರು ಕೂಡ ಹಸಮನೆಯಲ್ಲಿ ಕೂರ್ತಾರೆ. ಅಲ್ಲಿದ್ದ ಕುಂಕುಮವನ್ನ ಗಂಡ ಹೆಂಡತಿಗೆ ಕುಂಕುಮ ಹಾಕ್ಬೇಕಲ್ಲ ಪುರೋಹಿತ್ರೆ ಅಂತ ಹೇಳಿ ತಾಂಡವ ಭಟ್ರ ಹತ್ರ ಕೇಳ್ಬೇಕಾದ್ರೆ ಭಟ್ರು ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ ಕುಂಕುಮ ಹಾಕಿ ಅಂತ. ಆಗ ಭಾಗ್ಯ ಹೇಳ್ತಾಳೆ, ಈ ಕುಂಕುಮ ಹಾಕುವ ಅಗತ್ಯ ಇಲ್ಲ ಅಂತ ಹೇಳಿ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.